ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮಸ್ಕಾರಗಳನ್ನು ಯಾವ ರೀತಿ ಮಾಡಿದಾಗ ಅದರ ಫಲ ನಮಗೆ ಸಿಗುತ್ತೆ. ದೇವರುಗಳಿಗಾಗ್ಬೋದು, ಮನುಷ್ಯರಿಗಾಗ್ಬೋದು, ಹಿರಿಯರಿಗಾಗ್ಬೋದು, ಗುರುಗಳಿಗಾಗ್ಬೋದು. ಆದರೆ ನಮಸ್ಕಾರವನ್ನು ನಾವು ಯಾಂತ್ರಿಕವಾಗಿ ಎಲ್ಲೋ ಒಂದು ಕಡೆ ನಾವು ಆ ಸಮಯಕ್ಕೆ ತಕ್ಕಾಗೆ ನಮಸ್ಕಾರ ಸರ್ ಅಂದ್ಕೊಂಡು ಹೊರಟೋಗ್ತೀವಲ್ವ, ಈ ನಮಸ್ಕಾರಗಳಿಂದ ನಮಗೆ ಫಲ ಸಿಗೋದಿಲ್ಲ. ಶ್ರದ್ಧೆ, ಭಕ್ತಿ, ಮನಸ್ಸಿನಿಂದ ಬಂದಂತಹ ಒಂದು ವಿನಯ ಇವೆಲ್ಲವೂ ಕೂಡ ನಮಗೆ ಫಲಗಳನ್ನು ಕೂಡ ಕೊಡುತ್ತೆ. ಅದೇ ರೀತಿ ನೋಡೋಕೆ ಹೋದಾಗ ವಿಷ್ಣು ದೇವರಾಗ್ಬೋದು, ಸಮಸ್ತ ವಿಷ್ಣು ಅಂಶ ಇರ್ತಕ್ಕಂಥ ಎಲ್ಲ ದೇವರುಗಳಿಗೆ ಆಗ್ಬೋದು, ಹಾಗೆ ಶಿವನ ದೇವಸ್ಥಾನದಲ್ಲಾಗ್ಬೋದು 12 ಇಂಚ್ ನೋಡಿ, ಕೈಗಳನ್ನು ಎರಡೂ ಈ ಥರ ಜೋಡಿಸಿ ತಲೆಯ ಮೇಲೆ 12 ಇಂಚಿ ಈ ರೀತಿ ನಾವು ಇದು ಮಾಡಿ ಈ ರೀತಿ ನಮಸ್ಕಾರ ಮಾಡಿದಾಗ ಅದರ ಫಲ ನಮಗೆ ಜಾಸ್ತಿ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ತಲೆಬಾಗಿ ಶ್ರದ್ಧಾಭಕ್ತಿಯಿಂದ ವಿನಯದಿಂದ 12 ಇಂಚ್ ಎತ್ತರದಲ್ಲಿ ಬಹುಶಃ ಈ ಮಟ್ಟಕ್ಕೆ ಬರುತ್ತೆ. ಇಲ್ಲಿಂದ ಹೀಗೆ ನಮಸ್ಕಾರ ಮಾಡಿದಾಗ ಅದರ ಫಲ ನಮಗೆ ಸಿಗುತ್ತೆ. ವಿಷ್ಣು ದೇವಸ್ಥಾನ ಆಗ್ಬೋದು, ವಿಷ್ಣುವಿನ ಎಲ್ಲ ಅಂಶ ಇರ್ತಕ್ಕಂಥ ದೇವಸ್ಥಾನ ಆಗ್ಬೋದು, ಶಿವನ ದೇವಸ್ಥಾನದಲ್ಲಿ ಮಾಡಿದಾಗ ಅದೇ ರೀತಿ ಬೇರೆ ಎಲ್ಲ ದೇವರುಗಳಿಗೂ ಕೂಡ ಎಲ್ಲ ದೇವರುಗಳಿಗೆ ಬೇರೆ ಎಲ್ಲ ದೇವರುಗಳಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಲೆಯ ಮೇಲೆ ಎರಡೂ ಕೈ ಜೋಡಿಸಿ ನಮಸ್ಕರಿಸಬೇಕು. ನೋಡಿ, ತಲೆ ಮೇಲೆ ಈ ರೀತಿ ಇಟ್ಟು ನಾವು ತಲೆಗೆ ಈ ರೀತಿ ಇಟ್ಕೊಂಡು ಈ ರೀತಿ ನಮಸ್ಕಾರ ಮಾಡಿದ್ದೆ ಆದರೆ ಅದರ ಫಲ ನಮಗೆ ಹೆಚ್ಚಾಗಿ ಸಿಗುತ್ತೆ. ಇನ್ನು ಗುರುವಿಗೆ, ನಮಗೆ ವಿದ್ಯೆ ಕಲಿಸಿರೋ ಗುರು ಇರ್ಬೋದು, ಗುರು ಸಮಾನರು ಇರ್ಬೋದು, ಗುರುವಿಗೆ ಬಾಯಿಂದ ನಮಸ್ಕಾರ ಅಂತ ಹೇಳಬಾರ್ದು. ಎಷ್ಟೋ ಜನ ನಮಸ್ಕಾರ ಸರ್ ಅಂತ ಬಾಯಲ್ಲಿ ಹೇಳ್ತೀವಿ, ಹೇಳಬಾರ್ದು. ಅವರಿಗೆ ಗುರುವಿಗೆ ಶಿರಬಾಗಿ ತಲೆಯನ್ನು ಬಾಗಿ ಎರಡೂ ಕೈ ಜೋಡಿಸಿ ವಿನಯದಿಂದ ತಲೆ ಪೂರ್ತಿ ಭಾಗಿಸಿ ನೋಡಿ, ಈ ರೀತಿ ಈ ಮೂಗು ಬಂದು ಈ ಕೈ ಬೆರಳುಗಳ ಮೇಲೆ ಇರಬೇಕು. ಈ ರೀತಿ ನಮಸ್ಕಾರ ಮಾಡಿದಾಗ ಗುರುವಿಗೆ ನಾವು ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗಿರುತ್ತೆ. ಯಾವುದೇ ಕಾರಣದಿಂದ ಬಾಯಲ್ಲಿ ಗುರುವಿಗೆ ನಮಸ್ಕಾರ ಅಂತ ಹೇಳಬಾರ್ದು, ಯಾವುದೇ ರೀತಿಯಿಂದ ಹೇಳಬಾರ್ದು. ಇನ್ನು ಮಹನೀಯರಿಗೆ, ಯೋಗಿಗಳಿಗೆ ಎರಡೂ ಕೈ ಜೋಡಿಸಿ, ಎರಡೂ ಕೈ ಮಹನೀಯರಿರ್ತಾರೆ, ಯೋಗಿಗಳಿರ್ತಾರೆ, ಸಾಧು ಸಂತರಿರ್ತಾರೆ, ತುಂಬ ದೊಡ್ಡ ಯೋಗಿಗಳಿರ್ತಾರೆ, ಅಂಥವ್ರಿಗೆಲ್ಲ ಎರಡೂ ಕೈ ಜೋಡಿಸಿ ವಕ್ಷಸ್ಥಳದಲ್ಲಿ ನೋಡಿ, ಇಲ್ಲಿ ಕೈ ಇಟ್ಕೊಂಡು ಈ ವಕ್ಷಸ್ಥಳದಲ್ಲಿ ಕೈ ಇಟ್ಕೊಂಡು ಹೀಗೆ ಶಿರಬಾಗಿ ನಮಸ್ಕರಿಸಿದರೆ ಅದು ಅವರಿಗೆ ನಮಗೆ ಅದರ ಫಲ ಕೂಡ ಸಿಗ್ತಕ್ಕಂಥದ್ದು. ಇನ್ನು ತಂದೆ ಅಥವಾ ಪೋಷಕರಿಗೆ ಎರಡೂ ಕೈ ಬಾಯಿ ಹತ್ತಿರ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡು ಈ ರೀತಿ ಜೋಡಿಸಿ ನಮಸ್ಕಾರ ಮಾಡಬೇಕು. ತಾಯಿಗೆ ಮಾತ್ರ ಹೊಟ್ಟೆಯ ಭಾಗದಲ್ಲಿ, ತಾಯಿಗೆ ಹೊಟ್ಟೆಯ ಭಾಗದಲ್ಲಿ, ಹೃದಯ ಭಾಗದಲ್ಲಿ ಕೈ ಜೋಡಿಸಿ ತಾಯಿಗೆ ನಮಸ್ಕಾರ ಮಾಡ್ಬೋದು ಅಥವಾ ಸಾಷ್ಟಾಂಗ ನಮಸ್ಕಾರ ಕೂಡ ಮಾಡಬಹುದು. ಇದೆಲ್ಲವೂ ಏನಂದರೆ ನಮಸ್ಕಾರ ಅಂದರೆ ಒಂದೇ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಯಾರೋ ಈ ರೀತಿ ಹೇಳಿದಾಗ ಅದು ಅಷ್ಟು ಪರಿಪೂರ್ಣತೆಯನ್ನು ಕೊಡಲ್ಲ. ಇನ್ನು ಯೋಗಾಭ್ಯಾಸದಲ್ಲಿ ವಾಸ್ತು ರೀತಿ, ಇನ್ನು ಶಾಸ್ತ್ರ ರೀತಿ, ಎಲ್ಲ ರೀತಿಯಿಂದ ನೋಡೋಕೆ ಹೋದಾಗ ಈ ರೀತಿಯ ನಮಸ್ಕಾರಗಳು ಎಷ್ಟೋ ಫಲವನ್ನು ಕೂಡ ಕೊಡುತ್ತೆ. ಗುರುವಿಗೆ ಬಾಯಿಂದ ಅಂತೂ ಯಾವುದೇ ಕಾರಣಕ್ಕೆ ಹೇಳಬಾರ್ದು. ವಿಷ್ಣು ದೇವಸ್ಥಾನಕ್ಕೆ ಹೋದಾಗ ತಲೆಯ ಮೇಲ್ಭಾಗದಲ್ಲಿ 12 ಇಂಚು ಮೇಲ್ಭಾಗ ತಲೆ ಹಿಂಗೆ ಬಗ್ಸಿದ್ದಾಗ ಆ ದೇವರಿಗೆ ಅವರ ದೇವರ ದೃಷ್ಟಿ ಕೂಡ ನಮ್ಗೆ ಬೀಳುತ್ತೆ. ಎಷ್ಟೋ ಸರಿ ನಾವು ದೇವಸ್ಥಾನಕ್ಕೆ ಪದೇ ಹೋಗ್ತಾ ಇರ್ತೀವಿ, ಆದರೆ ಅದು ಫಲ ಸಿಗೋದಿಲ್ಲ. ಶಾಸ್ತ್ರ ರೀತಿ ಅದು ಕ್ರಮಬದ್ಧವಾಗಿ ಹೋದಾಗ ಅದರ ಫಲ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ ಮತ್ತು ಶಾಸ್ತ್ರದ ಆಧಾರಿತ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.